ಮೈಸೂರಿನಲ್ಲಿ ಮಹಿಳೆಯರಿಗೆ ಆಭರಣಗಳ ಪ್ರೀತಿ ಅಪಾರ. ಸೀರೆಗೆ ತಕ್ಕಂತೆ ಕಿವಿಯ ಒಡವೆ, ಸರಗಳು ಖರೀದಿಸದೆ ಇರಲಾರರು. ಮದುವೆ ಕಾರ್ಯಕ್ರಮಗಳಲ್ಲಿ ಸೊಗಸಾದ ಆಭರಣಗಳು ಧರಿಸುವುದು ಸಾಮಾನ್ಯ. ಇವುಗಳಲ್ಲಿ ಟೆರಾಕೋಟಾ ಆಭರಣಗಳು ವಿಶೇಷ ಸ್ಥಾನ ಪಡೆದಿವೆ. ಮೈಸೂರಿನ ಪ್ರಮೀಳಾ ಮೇಘರಾಜ್ ಈ ಕಲೆಯಲ್ಲಿ ಪರಿಣಿತರಾಗಿದ್ದು, ಟೆರಾಕೋಟಾ ಆಭರಣ ತಯಾರಿಕೆಯನ್ನ ಕಲಿತು ಇತರರಿಗೂ ಕಲಿಸುತ್ತಿದ್ದಾರೆ. ಟೆರಾಕೋಟಾ ಆಭರಣ ತಯಾರಿಕೆಗೆ ನೈಸರ್ಗಿಕ ಜೇಡಿಮಣ್ಣು, ಗಾಳಿಯಲ್ಲಿ ಒಣಗಿಸಿದ ಜೇಡಿಮಣ್ಣು, ನೀಕ್ರೋಮ್ ವೈರ್, ಬಿಟ್ ಕಟರ್, ರೋಲರ್, ವಾರ್ನಿಷ್, ಕಲರ್ ಪೇಂಟ್ಗಳು, ಮಣಿಗಳು ಮತ್ತು ಟ್ವಿಸ್ಟರ್ನಂತಹ ಪರಿಕರಗಳು ಬೇಕು. ಒಣಗಿದ ಜೇಡಿಮಣ್ಣನ್ನ ನೀರಿನಲ್ಲಿ ಸಮವಾಗಿ ಕಲಕಿ ವೃತ್ತಾಕಾರದಲ್ಲಿ ಕತ್ತರಿಸಿ ಬಯಸಿದ ವಿನ್ಯಾಸವನ್ನ ರೂಪಿಸುತ್ತಾರೆ. ಇದಕ್ಕೆ ಬಣ್ಣ ಹಚ್ಚಿ ಒಂದು ದಿನ ಒಣಗಿಸಿದ ನಂತರ ಡಾಲರ್ ತಯಾರಾಗುತ್ತದೆ. ಇದನ್ನ ದಾರ ಮತ್ತು ಮಣಿಗಳೊಂದಿಗೆ ಸರವನ್ನಾಗಿ ಮಾಡಲಾಗುತ್ತದೆ. ಕಿವಿಯ ಒಡವೆಗಳನ್ನ ಜೇಡಿಮಣ್ಣಿನಿಂದ ರೂಪಿಸಬಹುದು. ಟೆರಾಕೋಟಾ ಜ್ಯುವೆಲ್ರಿ, ಈ ಮಣ್ಣಿನ ಆಭರಣ. ಟೆರಾಕೋಟಾ ಅಂದ್ರೆ ಬೇಯಿಸಿದ ಮಣ್ಣು ಅಂತ, ಮಣ್ಣಿನಿಂದ ಮಾಡಿದ ಆಭರಣ. ಇದೊಂದು ಮಣ್ಣಿನ ಆಭರಣ ಅಂದ ತಕ್ಷಣ ಅದೊಂದು ಅರ್ತಿ ಎಲಿಗೆನ್ಸ್ ಅಂತ ಅನ್ಸುತ್ತೆ. ಇದು ಬರೀ ಒಂದು ಆಕ್ಸೆಸರಿ ಮಾತ್ರ ಅಲ್ಲ, ಒಂದು ಆರ್ಟ್ ಫಾರ್ಮ್ ಇದು. ಪ್ರತಿಯೊಂದು ಆಭರಣವೂ ಭಿನ್ನ ಮತ್ತು ವಿಭಿನ್ನ. ಭಿನ್ನ ಯಾಕೆ ಅಂದರೆ ಪ್ರತಿಯೊಂದು ಕೈಯಿಂದನೇ ತಯಾರು ಮಾಡೋದು, ಪರ್ಫೆಕ್ಷನ್ ಇಲ್ಲದೆ ಇದ್ರೂ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಅದಕ್ಕೆ ಹೇಳೋದು ಭಿನ್ನ ಮತ್ತು ವಿಭಿನ್ನ. ಇದು ನಿಸರ್ಗದ ಸೌಂದರ್ಯ ಜೊತೆ ಕಲಾವಿದರು ನೈಪುಣ್ಯತೆಯನ್ನು ಕೂಡ ಪ್ರತಿಬಿಂಬಿಸುತ್ತೆ. ಆಮೇಲೆ ಇದು ಟೆರಾಕೋಟಾ ಜ್ಯುವೆಲ್ರಿ ಅಂತ ಹೇಳಿದ್ರೆ ಏನು ಅನಿಸ್ಬಿಡುತ್ತೆ, ಸ್ವಲ್ಪ ಭಾರ ಇರುತ್ತೇನೋ, ಇದು ಹಾಕೊಳ್ಳೋಕ್ಕೆ ಹಿಂಸೆ ಆಗ್ಬೋದು ಅಂತ ಅನ್ನಿಸ್ಬೋದು. ಆದರೆ ಇದು ಭಾರ ಇರಲ್ಲ, ತುಂಬ ಲೈಟ್ ವೆಯ್ಟ್ ಇರುತ್ತೆ. ಒಂದ್ಸತಿ ಮಣ್ಣು ಒಂದ್ಸತಿ ಡ್ರೈ ಆದ ತಕ್ಷಣ ಅದು ಭಾರ ಕಮ್ಮಿ ಆಗೋಗುತ್ತೆ. ಮತ್ತು ಒಂದ್ಸತಿ ಫೈರ್ ಆದಮೇಲೆ ಇನ್ನೂ ಲೈಟ್ ವೆಯ್ಟ್ ಆಗೋಗುತ್ತೆ. ಆಮೇಲೆ ಎಕೋ ಫ್ರೆಂಡ್ಲಿ ಮತ್ತು ಸ್ಕಿನ್ ಫ್ರೆಂಡ್ಲಿ ಕೂಡ ಇದು. ಈ ಆಭರಣಗಳು ಬಾಳಿಕೆ ಬರುವಂತಿದ್ದು ವರ್ಷಗಟ್ಟಲೆ ಹಾಳಾಗದು. ಇದರಿಂದ ಸಣ್ಣ ಉದ್ಯಮ ಆರಂಭಿಸಬಹುದು. ಆನ್ಲೈನ್ನಲ್ಲಿ ಸಾಮಾಜಿಕ ಮಾಧ್ಯಮದ ಮೂಲಕ ಇವುಗಳನ್ನು ಮಾರಾಟ ಮಾಡಿ ಗಣನೀಯ ಆದಾಯ ಗಳಿಸಬಹುದು. ಪ್ರಮೀಳಾ ಅವರಂತಹ ಕಲಾವಿದರು ಈ ಕಲೆಯನ್ನ ಜನಪ್ರಿಯಗೊಳಿಸಿದ್ದಾರೆ. ಟೆರಾಕೋಟಾ ಆಭರಣಗಳು ಸಾಂಪ್ರದಾಯಿಕ ಮತ್ತು ಆಧುನಿಕ ಶೈಲಿಯ ಸಮ್ಮಿಲನವಾಗಿದ್ದು ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಇದು ಮಹಿಳೆಯರಿಗೆ ಸೌಂದರ್ಯವನ್ನ ಮಾತ್ರವಲ್ಲ, ಸ್ವಾವಲಂಬನೆಯ ಮಾರ್ಗವನ್ನ ತೋರಿಸುತ್ತದೆ. ಈ ಕಲೆಯನ್ನ ಕಲಿಯುವ ಮೂಲಕ ಮಹಿಳೆಯರು ತಮ್ಮ ಸೃಜನಶೀಲತೆಯನ್ನ ಅನಾವರಣಗೊಳಿಸಿ ಆರ್ಥಿಕವಾಗಿ ಸಬಲರಾಗಬಹುದು.